ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫೈನಲಿ ನಮ್ಮ ಮನೆಗೆ ಟಿ ವಿ ಬಂತು. ಅಂದರೆ ಫಸ್ಟೇ ಆಲ್ರೆಡಿ ಟಿ ವಿ ಇತ್ತು. ಅದು ಚಿಕ್ಕ ಟಿ ವಿ, ನಾವು ರೆಂಟೆಡ್ ಹೌಸಲ್ಲಿ ಇದ್ದವಾಗ ತೊಗೊಂಡಿರೋಂಥದ್ದು. ಯಾರು ಬಂದರು ಟಿ ವಿ ಚಿಕ್ಕದು ಅಂತ ಹೇಳ್ತಾಯಿದ್ರು ಈ ಶೋಕೇಸ್ಗೆ. ಸರಿ ಅಂತ ಹೇಳ್ಬಿಟ್ಟು, ಈಗ ನಮ್ಮದು ಕಮಿಟ್ಮೆಂಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ಅಂತಂದರೆ ಗಾಡಿ ದುಡ್ಡು ಎಲ್ಲ EMI ಎಲ್ಲ ಮುಗ್ದಿತ್ತು. ಸರಿ, ಇನ್ನೊಂದು EMIಯಲ್ಲಿ ತೊಗೊಂಬಿಡೋಣ ಅಂತ ಹೇಳಿ ಫೈನಲಿ ಟಿ ವಿ ಮತ್ತು ಸೌಂಡ್ ಬಾಕ್ಸು ಎರಡನ್ನೂ ತೊಗೊಂಡು ಬಂದ್ವಿ. ನಾವು ಹೋಗಿದ್ದು ಬರೀ ಟಿ ವಿ ಪರ್ಚೇಸ್ ಮಾಡೋದಕ್ಕಂತಲೇ. ಆದರೆ ಇದಕ್ಕೆ ಸೌಂಡ್ ಬಾಕ್ಸ್ ಇದ್ರೇ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಸೌಂಡ್ ಬಾಕ್ಸ್ ಕೂಡ ತಂದ್ವಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ದೀಪಾವಳಿ ಹಬ್ಬಕ್ಕೆ ಆಫರ್ ಬಿಟ್ಟಿದ್ರು ಅಂತ ಹೋಗಿ ಟಿ ವಿ ಪರ್ಚೇಸ್ ಮಾಡಿದ್ದಾಯಿತು. ಇವಾಗ ನಾನು ಹಬ್ಬ ಮಾಡಲಿಲ್ಲ, ದೀಪಾವಳಿ ಹಬ್ಬ ಅಮ್ಮ ಮನೆಗೆ ಹಬ್ಬಕ್ಕೆ ಹೋದೆ. ಯಾಕಂತಂದರೆ ನಮ್ಮ ಯಜಮಾನ್ರ ಮನೆ ಕಡೆ ಸೂತಕ ಇತ್ತು. ಸೊ ಹಾಗಾಗಿ ನಾನು ಹಬ್ಬ ಮಾಡಲಿಲ್ಲ. ಸರಿ, ಅಮ್ಮ ಹಬ್ಬಕ್ಕೆ ಕರೆದಿದ್ರು. ಸೊ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹಬ್ಬಕ್ಕೆ ಹೋದೆ ನಾನು. ಅಲ್ಲಿ ಪೂಜೆ ಮಾಡೋವರೆಗೂ ನಾನೇನು ಮುಟ್ಟಲಿಲ್ಲ. ಯಾಕಂದರೆ ಪೂಜೆ ಗೌರಮ್ಮಂದಲ್ವಾ. ಸೊ ಹಾಗಾಗಿ ನಾನೇನು ಮುಟ್ಟಕ್ಕೆ ಹೋಗಿಲ್ಲ. ಪೂಜೆ ಆದಮೇಲೆ ಎಲ್ಲ ನಾರ್ಮಲಾಗೆ ಮಾಡ್ಕೊಂಡಿದ್ವಿ. ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಮಕ್ಕಳು ಪಟಾಕಿ ಹೊಡೆಯೋ ಸಮಯ ಬಂತು. ಅವ್ರು ಜೋಶು ಯಾಕಂದರೆ ಪಟಾಕಿ ಅಂದರೆ ಎಲ್ರಿಗೂ ಖುಷಿ ಅಲ್ವಾ. ಹಾಗಾಗಿ ಹೊಡೆಯೋದು ಬೇಡ ಅಂತಂದರೆ ಕೇಳಲ್ಲ, ನಾವು ಹೊಡಿಲೇಬೇಕು ಅಂತ ಹೇಳ್ತಾರೆ. ನಾವು ಜಾಸ್ತಿ ದೊಡ್ಡ ಪಟಾಕಿ ಎಲ್ಲ ಏನೂ ತಂದುಕೊಟ್ಟಿಲ್ಲ. ಶಾರ್ಟ್ಸ್ ಬರುತ್ತಲ್ವ ಅದು, ಮತ್ತು ಹೂಬಣ್ಣ ಇಂಥವೇ ಈಸ್ಕೊಟ್ಟಿದ್ದು. ನಮ್ಮ ಮಗ ಅಂತೂ ಪಟಾಕಿ ಅಂದರೆ ಒಂಚೂರು ಭಯ ಇಲ್ಲ ಅವನಿಗೆ. ಅಷ್ಟು ಹೊಡಿತಾನೆ ಪಟಾಕಿನ. ನೋಡ್ತಾ ಇರ್ಬೋದು, ನಾವು ಅಲ್ಲಿ ನಿಂತ್ಕೊಂಡಿದ್ದೀವಿ. ಮಕ್ಕಳು ಎಲ್ಲರೂ ಸೇರ್ಕೊಂಡು ಹೊಡಿತಾ ಇರಬೇಕಾದ್ರೆ ಒಬ್ರಿಗೊಬ್ರು ಟಚ್ ಮಾಡ್ಕೊಂಡು ಏನೋ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ಕೂಡ ಅಲ್ಲಿ ಪಕ್ಕದಲ್ಲೇ ನಿಂತಿದ್ದೀವಿ, ಹುಷಾರಾಗಿ ಹೊಡೀರಿ ಅಂತ ಹೇಳ್ಬಿಟ್ಟು. ಇಲ್ಲಿ ನನ್ನ ತಂಗಿ ಮಗನಿಗೆ ಸುರ್ಸುರು ಬಣ್ಣ ಹಿಡ್ಕೊಂಡು, ಸುರ್ಸುರು ಬತ್ತಿ ಹಿಡ್ಕೊಂಡು ಹೂಬಣ್ಣ ಹಚ್ತಾ ಇದ್ದಾಳೆ. ಯಾಕಂದರೆ ಅವನು ಇನ್ನೂ ಚಿಕ್ಕವನಲ್ವ. ಸೊ ಹಂಗಾಗಿ ನಾವೆಲ್ಲ ಫಸ್ಟು ಪಟಾಕಿ ಅಂದ್ರೇ ಭಯ ಆಗ್ತಾಯಿತ್ತು ನಮಗೆ, ಮುಟ್ಟೋಕ್ಕೆ ಭಯ ಬೀಳ್ತಾಯಿದ್ವಿ. ಇವಾಗ ಮಕ್ಕಳಿಗೆ ಭಯನೇ ಇಲ್ಲ ಅಲ್ವಾ, ಯಾವ್ದು ಕೊಟ್ಟರು ಹೊಡಿತಾರೆ ಅವರು. ಇವಾಗ ಹಬ್ಬ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮಾರನೇ ದಿನ ಮನೆಗೆ ಬಂದೆ ನಾನು. ಮನೆಯಿಂದ ಬಂದು ಇಲ್ಲಿ ಹಸುಗಳ ಹತ್ರ ಬಂದೆ. ನೋಡ್ತಾ ಇರ್ಬೋದು, ಇಲ್ಲಿ ಜೋಳ ಚೆಲ್ಲಿದ್ವಲ್ಲ, ಅದು ಒಂದು ಸ್ವಲ್ಪ ಉದ್ದ ಬೆಳೆದಿದೆ. ಇವಾಗ ಹಸಿರುಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು ನೋಡಿದ ತಕ್ಷಣ ಎಷ್ಟು ಸಖತ್ತಾಗಿ ಕಾಣಿಸ್ತೈತಲ್ಲ, ಗ್ರೀನಾಗಿ. ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೆ ನಾನು, ಅವರೇ ಗಿಡ ಸ್ವಲ್ಪ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು. ಜಾಸ್ತಿ ಏನೂ ಹಾಕಿಲ್ಲ, ಒಂದು ಸ್ವಲ್ಪ ಹಾಕಿದ್ದೀವಿ, 1-2 ಲೈನ್ ಆಗೋಷ್ಟು ಸೈಡಲ್ಲಿ. ಅದ್ರ ಸುತ್ತ ತುಂಬಾ ಕಳೆ ಬೆಳ್ಕೊಂಬಿಟ್ಟಿದೆ, ಅದನ್ನೆಲ್ಲ ತೆಗಿಬೇಕು. ಜೋಳ ಮಾತ್ರ ನಾವು ಅಲ್ಲಲ್ಲಿ ಸಗಣಿ ಹಾಕಿದ್ವಲ್ಲ, ಅಲ್ಲೆಲ್ಲ ಚೆನ್ನಾಗಿ ಹಸಿರು ಬಂದೈತೆ. ಹಾಕದೇ ಇರೋ ಜಾಗದಲ್ಲಿ ಸ್ವಲ್ಪ ಹಂಗೆ ಇದೆ, ಅದು ಜೋಳ ಕಡ್ಡಿ ಚೆನ್ನಾಗಿ ಬೆಳೆದಿಲ್ಲ ಇನ್ನೂ. ಇವಾಗ ಅಲ್ಲೇ ಪಕ್ಕದಲ್ಲಿ ಹೊಲದಲ್ಲಿ ಎಣ್ಣೆ ಸೊಪ್ಪಿತ್ತು, ಅದನ್ನು ಕಿತ್ಕೊಂಡು ಮನೆಗೆ ಬಂದು ಬಿಡಿಸ್ತಾ ಇದ್ದೀನಿ, ಸೊಪ್ಪು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು. ಈ ಸೊಪ್ಪು ಯಾರ್ಯಾರಿಗೆ ಗೊತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇದು ರಾಗಿ ಹಾಕ್ತೀವಲ್ಲ, ಅದರಲ್ಲಿ ಬೆಳೆಯೋ ಸೊಪ್ಪಿದು, ಹೊಲದ ಸೊಪ್ಪು. ಈ ಎಳೆ ಸೊಪ್ಪಲ್ಲಿ ಏನಾನ ಸೊಪ್ಪು ಸಾರು ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಇವಾಗ ಮಗಳಿಗೆ ಒಂದು ಕುರ್ತಿ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಯಾಕಂದರೆ ಕನ್ನಡ ರಾಜ್ಯೋತ್ಸವಕ್ಕೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಸ್ಕೂಲಲ್ಲಿ. ವೈಟ್ ಟಾಪೇ ಬೇಕಿತ್ತು ಅಂತ ಹೇಳಿದ್ರು. ಇನ್ನು ನಾನೆಲ್ಲಿ ಹೋಗಿ ತೊಗೊಂಬರಲಿ, ಬಿಡುವಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದೆ. ಎಂಬ್ರಾಯ್ಡಿಂಗು ಕುರ್ತಿ ಆದರೆ ಸಖತ್ತಾಗಿತ್ತು. ಕುರ್ತಿ ಮಾತ್ರ ಕ್ವಾಲಿಟಿ ಸೂಪರಾಗಿದೆ. ನಾನು ಎಸ್ ಸೈಜು, ಇದೇ ಫಸ್ಟು ನಾನು ನನ್ನ ಮಗಳಿಗೆ ಟಾಪ್ ಕೊಡಿಸ್ತಾ ಇರೋದು. ಇದಾವೆ ಎಲ್ಲ ವೆಸ್ಟರ್ನ್ ವೇರ್ಸು ಆ ಥರ ಬಟ್ಟೆ ಅವಳದು. ಇದು ಫಸ್ಟ್ ಟಾಪು ಎಸ್ ಸೈಜು ಸರಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಆರ್ಡ್ರು ಮಾಡಿದ್ದೆ.
ಆದರೂ ಇದನ್ನು ಸ್ವಲ್ಪ ಸ್ಟಿಚ್ ಮಾಡಿಸಿ ಆಮೇಲೆ ಹಾಕ್ಕೊಂಡಿದ್ದವಳು. ಅಷ್ಟು ಸಣ್ಣ ಇದ್ದಾಳೆ. ನೋಡ್ತಾ ಇರ್ಬೋದು ಎಂಬ್ರಾಯ್ಡಿಂಗ್ ಏನು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಜಾರ್ಜೆಟ್ ಮೆಟೀರಿಯಲ್ ಇದೆ ಇದು. ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅನ್ನಿಸ್ತು, ಚೆನ್ನಾಗಿದೆ. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿರೋದು ವೈಟ್ ಕುರ್ತಿ. ಮತ್ತು ಪ್ಯಾಂಟು ಕೂಡ ವೈಟ್ದೇ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಆರ್ಡ್ರ್ ಮಾಡಿದ್ದೆ. ಇದು ಸಪ್ರೇಟು ಆರ್ಡ್ರ್ ಮಾಡಿರೋದು, ಯಾಕಂದರೆ ಸೆಟ್ ಸಿಗಲಿಲ್ಲ ನನಗೆ. ವೈಟ್ ಕುರ್ತಿಗೆ ವೈಟ್ ಪ್ಯಾಂಟೇ ಸಿಗಲಿಲ್ಲ. ಸ್ಟ್ರೈಟ್ ಕಟ್ ಪ್ಯಾಂಟ್ ಅಂತಾರಲ್ವ, ಆ ಥರ ಪ್ಯಾಂಟ್ ಇದು ಚೆನ್ನಾಗಿದೆ ಮೆಟೀರಿಯಲ್ಲು. ನಾನು ಆನ್ಲೈನಾಗೆಲ್ಲ ಜಾಸ್ತಿ ಬಟ್ಟೆ ಪರ್ಚೇಸ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಬಟ್ಟೆನ ಪರ್ಚೇಸ್ ಮಾಡಿರೋದು. ಬೆಡ್ಶೀಟು 1-2 ಸಲ ಆರ್ಡ್ರ್ ಮಾಡಿದ್ದೀನಿ. ಬೆಡ್ಶೀಟ್ ಬಿಟ್ಟರೆ ಬಟ್ಟೆ ಅಂತ ಆರ್ಡ್ರ್ ಮಾಡಿರೋದು ಇದೇನೇ ಫಸ್ಟು. ಯಾಕಂದರೆ ಬಟ್ಟೆ ನಾವು ಮುಟ್ಟಿ ನೋಡಿ ತೊಗೊಂಡ್ರೇ ಬೆಸ್ಟ್ ಅಲ್ವಾ. ಸೊ ಹಂಗಾಗಿ ಆನ್ಲೈನಾಗೆಲ್ಲ ನಾನು ಯಾವತ್ತೂ ತೊಗೊಂಡಿರಲಿಲ್ಲ. ಹೆಂಗಿರುತ್ತೋ ಏನು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ, ಡ್ಯಾನ್ಸ್ಗೆ ತಾನೇ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆದರೆ ತುಂಬಾ ಚೆನ್ನಾಗಿತ್ತು ಇದು. ನೋಡ್ತಾ ಇರ್ಬೋದು, ಇದನ್ನು ರಿವ್ಯೂ ತೋರಿಸ್ತಾ ಇದ್ದಾಳೆ ನಮ್ಮ ಮಗಳು. ಪ್ಯಾಂಟ್ ಕ್ವಾಲಿಟಿ ಕಾಟನ್ನು ಚೆನ್ನಾಗಿದೆ. ಇದಾದಮೇಲೆ ದೀಪಾವಳಿಗೆ ರೇಷನ್ನು ಅಂದರೆ ಚೀಟಿ ಹಾಕಿದ್ದು ನಮ್ಮ ಮನೆಯವರು. ಚೀಟಿ ಅಂತಂದರೆ ತಿಂಗಳು 350 ಕಟ್ಟೋದು. ದೀಪಾವಳಿಗೆ ಅಂತಲೇ ರೇಷನ್ ಕೊಡ್ತಾರೆ, ಒಂದು ಪಾತ್ರೆ ಕೊಡ್ತಾರೆ, ಮತ್ತು ಪಟಾಕಿ ಬಾಕ್ಸ್ ಒಂದು ಕೊಡ್ತಾರೆ. ರೇಷನ್ ಅಂತಂದರೆ ಎಲ್ಲ 1 kg ಕಡಲೆಬೇಳೆ, ಕಡಲೆ ಬೀಜ, ಉದ್ದಿನ ಬೇಳೆ, ಕುಚ್ಚಲಕ್ಕಿ, ಮತ್ತು ಇದು ಕಜ್ಜಾಯ ಮಾಡ್ತಾರಲ್ವ ಕೆಂಪಕ್ಕಿ, ಅದು ಎಲ್ಲ ಕೊಡ್ತಾರೆ. 350 ರೂಪಾಯಿಗೆ ಪರವಾಗಿಲ್ಲ ಅನ್ನಿಸ್ತು. ನೋಡಿ ಇಲ್ಲಿ ನಾನು ಎಲ್ಲ ಎತ್ತಿಡ್ತಾಯಿದ್ದೀನಿ. ನಾನು ಇದು ಊರಿಗೆ ಹೋಗ್ಬಿಟ್ಟು ಬಂದ ಮೇಲೆ ಎತ್ಕೊಂಬಂದಿದ್ದು ನಮ್ಮ ಮನೆಯವರು. ಯಾಕಂದರೆ ಇನ್ನೊಂದು ವಾರ ಇದೆ ಹಬ್ಬಕ್ಕೆ ಅನ್ನೋವಾಗಲೇ ನಮ್ಮ ಮನೆಯವ್ರಿಗೆ ದೊಡ್ಡಪ್ಪ ಆಗಬೇಕು, ಅವ್ರು ತೀರೋದ್ರು. ಅದಕ್ಕೆ ಸೂತ್ಕ ಅಂತ ಹೇಳ್ಬಿಟ್ಟು ಯಾರೂ ನಾವು ಹಬ್ಬ ಮಾಡಲಿಲ್ಲ ಇಲ್ಲಿ ಊರಲ್ಲಿ. ಊರಿಗೆ ಹೋಗ್ಬಿಟ್ಟು ಬಂದ ಮೇಲೆ ಅವ್ರ ಮನೆಯಿಂದ ರೇಷನ್ ಎತ್ಕೊಂಬಂದಿದ್ದು, ಅದನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಇದು ಅರ್ಧ kg ಪಾಕೆಟ್ಸು. ಅದನ್ನು 2 ಕೊಟ್ಟಿದ್ದಾರೆ. ಅವಲಕ್ಕಿ, ಮೈದಾ ಹಸಿಟ್ಟು, ಮತ್ತು ಸಕ್ಕರೆ, ಉದ್ದಿನಬೇಳೆ, ಕಡಲೆಬೀಜ, ಹಸಿ ಕಡಲೆಬೇಳೆ ಎಲ್ಲನೂ ಹುರ್ಗಡ್ಲೆ, ಮತ್ತು ಎಳ್ಳು, ಒಂದು ಸ್ವೀಟ್ ಬಾಕ್ಸು ಅಂದರೆ ಸೋನ್ ಪಾಪಡಿ ಪಾಕೆಟು, ಮತ್ತು ಸಣ್ಣಕ್ಕಿ ಅದೊಂದು ಸ್ವಲ್ಪ 1.5 kg 2 kg ಆಗೋಷ್ಟು ಕೊಟ್ಟಿದ್ದಾರೆ. ಕುಚ್ಚಲಕ್ಕಿನೂ ಕೂಡ ಕೊಟ್ಟಿದ್ದಾರೆ. ಬೆಲ್ಲನೂ 1-2 kg ಇರ್ಬೋದು. ಎಣ್ಣೆ ಕ್ಯಾನು ಗೋಲ್ಡ್ ವಿನ್ನರು 2 ಕ್ಯಾನ್ ಕೊಟ್ಟಿದ್ದಾರೆ. ತೊಗರಿಬೇಳೆ 1 kg ಕೊಟ್ಟಿದ್ದಾರೆ. ಪಟಾಕಿ ಬಾಕ್ಸು ಕೊಟ್ಟಿದ್ದಾರೆ. ಅದು ಇಲ್ಲಿ ನನ್ನ ಮಗ ವೀಡಿಯೋ ಮಾಡೋವರೆಗೂ ಬಿಟ್ಟಿಲ್ಲ, ಎತ್ಕೊಂಡು ಹೋಗ್ಬಿಟ್ಟ. ನಾನು ಹೊಡಿತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಏನು ಮಾಡ್ಕೊಳಕ್ಕಾಗಿಲ್ಲ. ಅದರಲ್ಲೇನು ಅಷ್ಟೊಂದು ಚೆನ್ನಾಗಿರೋ ಪಟಾಕಿಗಳು ಬರಲ್ಲ, ಎಲ್ಲ ಚಿಕ್ಕದೇನೇ. ನಾವು ಸಪ್ರೇಟಾಗಿ ತೊಗೊಂಡ್ರೆ ಪಟಾಕಿ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮರ ನೋಮ್ತೀವಲ್ಲ, ಮರ ಮತ್ತು ನೋಮ್ ಸಾಮಾನು, ಎಳ್ಳೆ ಅಡಿಕೆ, ಹೂವು ಬಿಟ್ಟು ಪೂಜೆ ಸಾಮಾನು ಏನೇನು ಬೇಕೋ ಅದೆಲ್ಲ ಕೊಡ್ತಾರೆ. ಅದೆಲ್ಲ ಏನು ಎತ್ಕೊಂಬಂದಿಲ್ಲ ನಮ್ಮ ಮನೇಲಿ, ಯಾಕಂದರೆ ಯಾರಿಗಾನ ಕೊಟ್ಬಿಡಿ, ಏನು ಹಬ್ಬ ಏನು ಮಾಡೋಂಗಿಲ್ವಲ್ಲ, ಸರಿ ಅಂದ್ಬಿಟ್ಟು ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ರೇಷನ್ ಮಾತ್ರ ಎತ್ಕೊಂಡು ಬಂದಿದ್ದಾರೆ. ಇದ್ರ ಜೊತೆಗೆ 10 ಲೀಟರ್ ಎಣ್ಣೆ, ಒಂದು 3-4 kg ಆಗೋಷ್ಟು ರೈಸ್ ಮಾಡ್ಬೋದು, ಅಷ್ಟು ದೊಡ್ಡ ಪಾತ್ರೆ ಒಂದು ಕೊಟ್ಟಿದ್ದಾರೆ. ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.
ಬಾಯ್.